ನಾನು ಕಲಿಯೋಣ ಅಡುಗೆಯಲ್ಲಿ ಪಾಪ್ಕಾರ್ನ್ ಕರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವರನ್ನ ಕರೆಯೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಿರ್ಮಲಾ. ನಿರ್ಮಲಾ, ಎಲ್ಲಿಂದ ಬಂದಿರೋದು? ಜೆ.ಪಿ. ನಗರ್, ಬ್ಯಾಂಗ್ಳೂರ್. ಓಕೆ, ಹೌಸ್ ವೈಫಾ, ವರ್ಕ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರಲ್ವಾ? ಅವ್ರಿಗೆ ಪಾಪ್ಕಾರ್ನ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಓಕೆ, ಅದರಿಂದ ನೀವು ಏನೇನು ಅಡುಗೆ ಮಾಡ್ತೀರಾ? ಯೂಶುವಲ್ ಆಗಿ ಸೌತ್ ಇಂಡಿಯನ್ ಜಾಸ್ತಿ, ಅಕೇಶನಲ್ಲಿ ನಾರ್ತ್ ಇಂಡಿಯನ್, ಚೈನೀಸ್. ಕೆಲವ್ರ ಮನೆಯಲ್ಲಿ ಪಾಪ್ಕಾರ್ನ್ ಇಂದ ಉಪ್ಪಿಟ್ಟು ಮಾಡ್ತಾರೆ, ಇಲ್ಲ ಹಾಗೆ ಒಗ್ಗರಣೆ ಹಚ್ತಾರೆ ಅಲ್ವಾ? ಆದ್ರೆ ಇವತ್ತು ನಾನು ನಿಮ್ಗೆ ಪಾಪ್ಕಾರ್ನ್ ಇಂದ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಬೇಗ ಆಗತ್ತೆ. ಸೊ ಈಗ ನಾವು ಪಾಪ್ಕಾರ್ನ್ ಕರಿ ಮಾಡೋಣ. ಅದಕ್ಕಿಂತ ಮುಂಚೆ ಪಾಪ್ಕಾರ್ನ್ ಕರಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಪಾಪ್ಕಾರ್ನ್, ಈರುಳ್ಳಿ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಅರಿಶಿನ, ಉಪ್ಪು, ತೆಂಗಿನ ತುರಿ, ಕೊತ್ತಂಬರಿ, ಧನಿಯಾ ಪುಡಿ, ಟೊಮ್ಯಾಟೊ. ನೋಡಿ, ಪಾಪ್ಕಾರ್ನ್ ಕರಿಗೆ ಏನೇನು ಪದಾರ್ಥ ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಫಸ್ಟು ಗ್ಯಾಸ್ ಆನ್ ಮಾಡಿ. ಗ್ಯಾಸ್ ಆನ್ ಮಾಡಿದ್ರಾ? ನೆಕ್ಸ್ಟು ಪ್ಯಾನ್ ಇಡಬೇಕು. ನಾನು ಒಂದೊಂದೇ ಪದಾರ್ಥ ಹೇಳ್ತಾ ಹೋಗ್ತೀನಿ, ಹಾಗೆ ಹಾಕಿ ಮಾಡಬೇಕು. ಬನ್ನಿ. ಪ್ಯಾನ್ ಕಾದಿದೆ, ಎಣ್ಣೆ ಹಾಕಬೇಕು 2 ಸ್ಪೂನ್. ಹೌದು, ಸಾಕು ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟಿದ್ದೀನಿ, ಅರ್ಧ ಸ್ಪೂನ್ ಅಷ್ಟು ಹಾಕಿ. ಹತ್ಕೊಡಿ ಕೈನ. ನೆಕ್ಸ್ಟು ಈರುಳ್ಳಿ ತಗೊಳ್ಳಿ. ಅರ್ಧ ಹಾಕಿ. ಟೊಮೆಟೊನ ನಾನು ರುಬ್ಬಿ ಬಿಟ್ಟು ಇಟ್ಟಿದ್ದೀನಿ, ಅದನ್ನ ಇಷ್ಟು ಹಾಕ್ಬಿಡಿ. ಈಗ ಇದಕ್ಕೆ ಧನಿಯಾ ಪೌಡರ್ ತಗೊಳ್ಳಿ, ಅರ್ಧ ಸ್ಪೂನ್ ಹಾಕಿ. ಅರಿಶಿನ ಪುಡಿ ಕೂಡ ಒಂದು 1/4 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಖಾರದ ಪುಡಿ ತಗೊಳ್ಳಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ಬಿಡಿ. ಈಗ ಸ್ವಲ್ಪ ಹಸಿ ತೆಂಗಿನ ತುರಿ ಒಂದು 2 ಸ್ಪೂನ್ ಅಷ್ಟು ಹಾಕಿದ್ರು ಸಾಕು. ಇದಕ್ಕೆ ಲಾಸ್ಟ್ ಪಾಪ್ಕಾರ್ನ್, ಅದನ್ನ ಅರ್ಧ ಬಟ್ಲಷ್ಟು ಹಾಕಿ. ಓಕೆ, ನಿಮಗೆ ಇನ್ನೊಂದು ಸ್ವಲ್ಪ ಕರಿ ಜಾಸ್ತಿ ಬೇಕು ಅಂದರೆ ನೀರು ಹಾಕ್ಬೋದು. ಒಂಚೂರು ಸ್ವಲ್ಪ ನೀರು ಹಾಕಿ. ಗಟ್ಟಿಯಾಗಿದೆ, ಇನ್ನೊಂದು ಸ್ವಲ್ಪ ಹಾಕಿ. ಗ್ರೇವಿ. ಕೊತ್ತಂಬರಿ ಸೊಪ್ಪನ್ನ ಇದನ್ನ ಹಾಕಿದ್ಮೇಲೆ ಲಾಸ್ಟಿಗೆ ಹಾಕಬೇಕು. ಪಾಪ್ಕಾರ್ನ್ ಕರಿ ರೆಡಿ ಆಗಿದೆ, ಆದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಸ್ವಲ್ಪ. ವಾವ್, ಸೂಪರ್ ಆಗಿ ಪಾಪ್ಕಾರ್ನ್ ಕರಿನ ರೆಡಿ ಮಾಡಿದ್ದೀರಾ.
ಈಗ ನೀವು ಪಾಪ್ಕಾರ್ನ್ ಕರಿನ ಟೇಸ್ಟ್ ಮಾಡಿ ಹೇಳಬೇಕು ಹೇಗಾಗಿದೆ ಅಂತ. ತಗೊಳ್ಳಿ. ಸ್ಪೈಸಿ ಆಗಿದೆ, ಚೆನ್ನಾಗಿದೆ. ಇಷ್ಟ ಆಯ್ತಾ? ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತಾ? ಖಂಡಿತ. ನಮ್ಮ ಅಡುಗೆ ಮನೆಗೆ ಬಂದು ಒಳ್ಳೆ ಅಡುಗೆ ಕಲ್ಕೊಂಡಿದ್ದಕ್ಕೆ ನಿಮಗೆ ನಾಡಿನ ಹೆಸರಾಂತ ಕಾಫಿ ಡೇ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಮಾಮಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಪಾಪ್ಕಾರ್ನ್ ಕರಿ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ರುಬ್ಬಿದ ಟೊಮ್ಯಾಟೊ, ಧನಿಯಾ ಪುಡಿ, ಅರಿಶಿನ, ಖಾರದ ಪುಡಿ, ಉಪ್ಪು, ತೆಂಗಿನ ತುರಿ, ಪಾಪ್ಕಾರ್ನ್, ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿದರೆ ರುಚಿಯಾದ ಪಾಪ್ಕಾರ್ನ್ ಕರಿ ರೆಡಿಯಾಗಿದೆ.